ನೀವು ಕೂಡ ನ್ಯಾಚುರಲ್ ಕುಂಕುಮವನ್ನು ಮಾಡಬೇಕಾ? ಯಾವುದೇ ಆದ ಕೆಮಿಕಲ್ ಇಲ್ದಿರ ತುಂಬ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಮಾಡುವಂತಹ ಫ್ರೆಶ್ ಆಗಿರುವ ಕುಂಕುಮ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ತಿಳಿಸಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಏನಾದರೂ ಮೊಸರು ಬಜ್ಜಿ ಮಾಡಬೇಕಂದಾಗ, ಸ್ನ್ಯಾಕ್ಸ್ಗಳು ಮಾಡಬೇಕಂದಾಗ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದಾಗ ಈ ವಿಧಾನವನ್ನು ಯೂಸ್ ಮಾಡ್ಬೋದು. ಇಡೀ ಈರುಳ್ಳಿ ತೊಗೊಳ್ಳಿ, ಸಿಪ್ಪೆ ತೆಗಿಬೇಡಿ. ಹಾಗೆ ಇದನ್ನು ನೋಡಿ, ಈ ಥರ ನಾನು ಹೇಗೆ ವಿಡಿಯೋದಲ್ಲಿ ನಾನು ಚಾಕುದಲ್ಲಿ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದೆರಡು ಲೇಯರ್ ತೆಗೆದುಬಿಡಿ. ಫಸ್ಟ್ ಲೇಯರು ಮತ್ತು ಸೆಕೆಂಡ್ ಲೇಯರು ಇರುತ್ತಲ್ಲ, ಅದೆರಡು ಲೇಯರನ್ನು ತೆಗೆದುಬಿಡಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಈ ಥರ ಮಾಡ್ಕೊಳ್ಳುವಾಗ ನಮಗೆ ಕಣ್ಣಲ್ಲಿ ಇದ್ರ ಘಾಟಿನ ಅಂಶ ಬರಲ್ಲ. ಯಾಕಂದರೆ ಇಡೀ ಈರುಳ್ಳಿನ ನಾವು ಕಟ್ ಮಾಡೋದ್ರಿಂದ ಜಾಸ್ತಿ ಘಾಟ್ ಬರಲ್ಲ ನಮ್ಮ ಕಣ್ಣಿಗೆ. ಈಗ ನೋಡಿ, ಎರಡು ಲೇಯರ್ ತೆಗೆದು ಈ ಬುಡ ಒಂದು ಸೈಡು ನೀಟಾಗಿ ಕಟ್ ಮಾಡಿಕೊಂಡು ನೋಡಿ, ಇವಾಗ ಈರುಳ್ಳಿ ರೆಡಿ ಇದೆ. ಈಗ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಆಮ್ಲೆಟಿಗಾಗಿರ್ಬೋದು, ಮೊಸರು ಬಜ್ಜಿಗಾಗಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂದಾಗ ಸಣ್ಣದಾಗಿರೋ ಈರುಳ್ಳಿ ಬೇಕು ಅನಿಸುತ್ತೆ. ಆವಾಗ ಈ ಐಡಿಯಾನ ನೀವು ಮಾಡ್ಕೋಬೋದು. ತುಂಬ ಸಣ್ಣದಾಗಿ ಬೇಗ ನಾವು ಕಟ್ ಮಾಡ್ಬೋದು. ಮತ್ತು ಕಣ್ಣಲ್ಲಿ ಕೂಡ ಜಾಸ್ತಿ ಘಾಟ್ ಬರಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿದ್ರಲ್ಲ, ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಮ್ಮ ತಾಯಂದಿರಿಗೆ ಬೆಳಗಿಂದ ಸಂಜೆವರೆಗೂ ಕೈಯಲ್ಲಿ ಕೆಲಸ ಮಾಡಿಬಿಟ್ಟು ಕೈಯೆಲ್ಲ ಒಂಥರ ಹಾಡಾಗಿರುತ್ತೆ ನೋಡಿ. ಬಟ್ಟೆಗಳು ಜಾಸ್ತಿ ತೊಳೆದಾಗ, ಪಾತ್ರೆಗಳು ಜಾಸ್ತಿ ತೊಳೆದಾಗ ಒಂದು ಸ್ವಲ್ಪ ಹಾಡಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಈ ಮಸಾಜ್ ಮಾಡ್ಬೋದು. ಅರ್ಧ ಹೋಳು ಟೊಮೆಟೊ ಪೀಸ್ಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಬಿಟ್ಟು ಕೈಯಲ್ಲಿ ಅವಾಗವಾಗ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೈ ಶೈನಿಂಗ್ ಆಗಿರುತ್ತೆ ಮತ್ತು ಸ್ಮೂತ್ ಆಗಿರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಗಾಜಿಂದು ಆಯಿಲ್ ಬಾಟಲ್ನ ತೊಗೊಂಡಿದ್ದೆ, ವಿಶೋದಲ್ಲಿ ಬುಕ್ ಮಾಡಿ. ಅದು ಒಂದಕ್ಕೆ ಒಂದು ಫ್ರೀ ಇತ್ತು. ಆಫರಲ್ಲಿ ತುಂಬ ಚೆನ್ನಾಗಿತ್ತು. ಅರ್ಧ ಲೀಟ್ರ್ ಎಣ್ಣೆ ಹಿಡಿಸೋಂಗೆ ಒಂದು ಬಾಟಲ್ಗೆ ಅರ್ಧ ಲೀಟ್ರ್ ಎಣ್ಣೆ ಹಿಡಿಸುತ್ತೆ. 1 ಲೀಟ್ರ್ ಎಣ್ಣೆಗೆ 2 ಬಾಟಲ್ನ ನಾನು ಹಾಕಿದ್ದೆ ನೋಡಿ. ಹಾಗೆ ಇದಕ್ಕೆ ಒಂದೆರಡು ಗಾಜಿನ ಒಂದು ಸಾಲ್ಟ್ದು ಪೆಪ್ಪರ್ ಪುಡಿ ಹಾಕೋದು, ಮತ್ತು ಇದೊಂದು ಫ್ರೀ ಬಂದಿತ್ತು. ತುಂಬ ಚೆನ್ನಾಗಿ ವರ್ತಿತ್ತು. ಗಾಜಿನ ಬಾಟ್ಲಲ್ಲಿ ಎಣ್ಣೆ ಹಾಕಿದರೆ ತುಂಬ ಸೇಫಾಗಿ ನಾವು ಇಡಬೇಕು. ಈ ಥರ ಆರ್ಗನೈಸ್ ಮಾಡ್ಕೋಬೋದು. ಕೆಳಗಡೆನೇ ಇಡಬೇಕಾಗುತ್ತೆ ನೋಡಿ. ಈ ಥರ ಒಂದು ಬೌಲಲ್ಲಿ ನಾವು ಜೋಡಿಸಿ ಇಟ್ಕೋಬೋದು. ಆವಾಗವಾಗ ಒರೆಸಿ ಎತ್ತಿಕ್ಬೋದು. ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಆಯಿಲ್ ಬಾಟಲ್ ಕ್ಯಾಪ್ ತುಂಬ ಟೈಟ್ ಇತ್ತು, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಬನ್ನಿ ಇವಾಗ ನೆಕ್ಸ್ಟ್ ತುಂಬ ಯೂಸ್ ಆಗುವಂತಹ ಟಿಪ್ಸನ್ನು ನೋಡ್ಕೊಂಬರೋಣ. ಹೊರಗಡೆಯಿಂದ ತಂದಿರುವ ಕುಂಕುಮ ನಿಮಗೆ ಕೆಮಿಕಲ್ ಅನಿಸ್ತಾ ಇದೆಯಾ? ಹಾಗಿದ್ರೆ ಬನ್ನಿ ನಾವಿವಾಗ ನ್ಯಾಚುರಲ್ ಆಗಿರೋ ಕುಂಕುಮ ಮಾಡ್ಕೊಳ್ಳೋಣ. ನಾನಿಲ್ಲಿ 4ರಿಂದ 5 ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆಗೆ ಹಾಕುವಂತಹ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೋಬೇಕು. ಮೇನ್ ಆಗಿರುವ ಇನ್ನೊಂದು ವಸ್ತು ಅಂದರೆ ಅದು ಸುಣ್ಣ. ಅರ್ಧ ಚಮಚದಷ್ಟು ಸುಣ್ಣ ತೊಗೊಂಡಿದ್ದೀನಿ ನೋಡಿ. ನಮಗೆ ಮೇನಾಗಿ ಕಲರ್ ಕೊಡುತ್ತೆ. ಸುಣ್ಣ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ, ಪ್ಯೂರ್ ಆಗಿರೋ ತುಪ್ಪ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ, ಪೌಡರ್ ಮಾಡ್ಕೊಂಬರೋಣ. ನೋಡಿ, ಇವಾಗ ನಮ್ಮ ಪೌಡರ್ ರೆಡಿ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಕುಂಕುಮ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ನ್ಯಾಚುರಲ್ ಆಗಿರುತ್ತೆ. ಎಷ್ಟು ಬೇಗ ನಾವು ಕುಂಕುಮನ ರೆಡಿ ಮಾಡ್ಬೋದು ನೋಡಿ. ನಾವು ಧರ್ಮಸ್ಥಳ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋದಾಗ ಒಂದು ಬಾಕ್ಸಲ್ಲಿ ಕುಂಕುಮ ಕೊಡ್ತಾರೆ ನೋಡಿ. ಆ ರೀತಿ ಕಲರ್ ಇರುತ್ತೆ. ದೇವಸ್ಥಾನಗಳಲ್ಲಿ ಕೊಡುವಂತಹ ಕುಂಕುಮದ ಕಲರ್ ಇದು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ನೀವು ಬಾಗಿಲಿಗೆ ಹಚ್ಬೋದು, ದೇವರಿಗೆ ಪೂಜೆ ಮಾಡುವಾಗ ಹಚ್ಬೋದು. ನೀವು ಅಂಗಡಿಲಿ ತೊಗೊಳೋದ್ಕಿಂತ ಈ ರೀತಿ ಮಾಡಿ ಒಮ್ಮೆ ನೀವೇ ಆಶ್ಚರ್ಯಪಡುತ್ತೀರಾ ಇದು ಮನೇಲಿ ಮಾಡಿದ್ದ ಅಂತ ಹೇಳಿ. ನೋಡ್ತಾ ಇರ್ಬೋದು, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಸೇಮ್ ರೆಡಿಮೇಡ್ ಕುಂಕುಮ ಹೇಗೆ ಅಂಟ್ಕೊಳ್ಳುತ್ತೋ ಅದೇ ರೀತಿ ಅಂಟ್ಕೊಳ್ಳುತ್ತೆ. ನಿಮ್ಮ ಹತ್ರ ಏನಾದರೂ
ಕರ್ಪೂರ ಹಾಕಿರುವ ಖಾಲಿ ಬಾಟಲ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿಟ್ಕೊಳ್ಳಿ, ಅಥವಾ ಕುಂಕುಮದ ಏನಾದರೂ ಬಾಟಲ್ ಇದ್ದರೆ ಅದರಲ್ಲಿ ಹಾಕಿಟ್ಕೊಳ್ಳಿ. ನೀವು ಕುಂಕುಮ ಮಾಡೋ ಟೈಮಲ್ಲಿ ಏನಾದರೂ ಪಚ್ಚಕರ್ಪೂರ ಇದ್ದರೆ ಪಚ್ಚಕರ್ಪೂರನೂ ಕೂಡ ಪೌಡ್ರ್ ಮಾಡೋಕ್ಕೆ ಹಾಕಿದರೆ ಈ ಒಂದು ಕುಂಕುಮ ತುಂಬ ಘಮ್ಮಂತ ಸ್ಮೆಲ್ ಬರುತ್ತೆ. ನೋಡಿ, ಒಂದು ಬಾಕ್ಸ್ ರೆಡಿ ಆಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನಮ್ಮ ನ್ಯಾಚುರಲ್ ಆಗಿರೋ ಕುಂಕುಮ ರೆಡಿಯಾಗಿದೆ ಅಂತ. ನೋಡ್ತಾ ಇರ್ಬೋದು, ಹಣೆಗೆ ಈ ಥರ ಇಟ್ಕೊಳ್ಬೋದು. ಬಾಗಿಲಿಗೆ ಹಚ್ಚೋಕ್ಕೆ ನಾನು ಸಪ್ರೇಟಾಗಿ ಒಂದು ಬೌಲ್ ಎತ್ತಿಕ್ಕಿರ್ತೀನಿ. ಬಾಗಿಲಿಗೆ ಹಚ್ಚೋಕ್ಕಾಗತ್ತೆ ಅಂತ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ದೇವರಿಗೂ ತುಂಬ ಶ್ರೇಷ್ಠ ಇದು, ಯಾಕಂದರೆ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ದೇವರಿಗೂ ಕೂಡ ತುಂಬ ಶ್ರೇಷ್ಠ ಈ ಕುಂಕುಮ. ಅದೇ ಮಿಕ್ಸಿ ಜಾರಲ್ಲಿ ಕುಂಕುಮ ಮಾಡಿರ್ತೀರ, ತುಂಬ ಗಲೀಜಾಗಿ ಕಾಣಿಸುತ್ತೆ. ಮತ್ತು ಡೈರೆಕ್ಟಾಗಿ ತೊಳೆಯೋಕೆ ಹೋದ್ರೂ ಕೂಡ ಆ ಕರೆ ಬಿಟ್ಕೊಳ್ಳಲ್ಲ ನೋಡಿ. ಆವಾಗ ಅದಕ್ಕೆ ಹಿಂಡ್ಕೊಂಡಿರೋ ಒಂದು ನಿಂಬೆಹಣ್ಣನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. 2 ಚಮಚ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಮತ್ತು ನಿಂಬೆ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಜಾರ್ ಕೂಡ ಕ್ಲೀನ್ ಆಯಿತು. ಈಗ ಇದನ್ನು ನೀರು ಹಾಕ್ಬಿಟ್ಟು ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾಡಿರುವ ನ್ಯಾಚುರಲ್ ಕುಂಕುಮ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.